ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಅಂಜನ ಮನಗಿರ್ತಾಳೆ, ಆದರೆ ಅವಳಿಗೆ ನಿದ್ದೆ ಬರ್ತಾ ಇರಲ್ಲ. ನಿದ್ದೆಲೆಲ್ಲ ಅವ್ನ ಬಾಯ್ ಫ್ರೆಂಡು ಕಾಡ್ತಾ ಇರ್ತಾನೆ. ನೋಡು, ಇನ್ನು 3 ದಿನ ಟೈಮ್ ಕೊಟ್ಟಿರ್ತೀನಿ, ನೀನು ಯಾಕೆ ನನ್ನ ಹತ್ರ ಬರ್ತೀಯ ಅಥವಾ 4ನೇ ದಿನಕ್ಕೆ ನಾನು ನಿನ್ನ ಹತ್ರ ಬರಲ್ಲ ಅಂತ ಹೇಳಿರೋದೆಲ್ಲ ನೆನಪಾಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ಕೊಂಡು ಮಲಗಿರ್ತಾಳೆ. ಅಷ್ಟೊತ್ತಿಗೆ ದೇವ್ಯಾನಿ ಬರ್ತಾಳೆ. ಅಯ್ಯೋ, ಅವಾಗಲೇ ಅಂಜು ಫೋನ್ ಮಾಡಿದ್ರು, ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ, ಏನಾದರೂ ಹೇಳ್ಕೊಬೇಕಿತ್ತೇನೋ ಅಂತ ಅವಳನ್ನ ಎದಾಳ್ಸೋಕ್ಕೆ ಅಂತ ಬರ್ತಾಳೆ. ಆದರೆ ಅಯ್ಯೋ ಪಾಪ, ನಿದ್ದೆ ಮಾಡ್ತಾ ಇದ್ದಾಳಲ್ವ, ಬೇಡ ಎದಾಳ್ಸೋದು ಅಂದ್ಬಿಟ್ಟು ಹಾಗೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ರೊಮ್ಯಾನ್ಸ್ ಮಾಡೋ ರೀತಿ ಮಾತಾಡ್ತಾ ಇರ್ತಾರೆ. ಆಮೇಲೆ ನಿಜ ಹೇಳ್ತೇವೋ ಇಲ್ವೋ ಅಂತ ಗುರಾಯಿಸ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ, ನಾನು ನಿಜನೇ ಹೇಳ್ತಾ ಇರೋದು, ನಮ್ಮ ಅಪ್ಪ ಬೇರೆ ಇಲ್ವಲ್ಲ, ನಮ್ಮಮ್ಮ ಅದಕ್ಕೆ ನಮ್ಮ ದೊಡ್ಡಪ್ಪನ ಮನೇಲಿ ಉಳ್ಕೊ ಅಂತ ಹೇಳ್ತಾ ಇದ್ರು, ಅದಕ್ಕೆ ಹೋಗಿದ್ದೆ, ಅದನ್ನು ಕೇಳೋಕ್ಕಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೇಳ್ತಾನೆ, ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು, ಯಾಕೋ ನನಗೆ ಡೌಟ್ ಬರ್ತಾ ಇದೆ, ನೀನು ಅಲ್ಲೆಲ್ಲ ಹೋದರೆ ನನಗೆ ಲಾಯರೆಲ್ಲ ನಾನು ಇಡೋಕ್ಕಾಗಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ನಿಜ ಹೇಳು ನಿಜ ಹೇಳು ಅಂತ ಹೇಳ್ತಾ ಇರ್ತಾನೆ. ಏನು ಸಾಹೇಬ್ರೆ, ನೀವು ದೊಡ್ಡದಾಗೆ ತಾಳಿ ಕಟ್ಟಿರೋ ಗಂಡನ ಥರ ಮಾತಾಡ್ತಾ ಇದ್ದೀರಲ್ಲ, ನೀವೇ ನನ್ನ ನಿಜವಾದ ಗಂಡನ, ಎಲ್ಲನೂ ನಿಮಗೆ ಹೇಳ್ಬೇಕಾ ಅಂತ ಎಗರಾಡ್ತಾ ಇರ್ತಾಳೆ. ಕಣೆ, ನಾನು ತಾಳಿ ಕಟ್ಟಿರೋ ಗಂಡ, ನೀನೆಲ್ಲನೂ ನನಗೆ ಹೇಳೇ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಈಗ ನಿಜವಾಗಿ ತಾಳಿ ಕಟ್ಟಿರೋ ಗಂಡ ಹೆಂಡ್ತಿನೂ ಸಹ ಯಾರು ಪ್ರಶ್ನೆ ನೀವೇನ್ರಿ ನಾನು ಈ ಥರ ಕೇಳ್ತೀರಾ, ನಿಮಗೆಲ್ಲ ನಾನು ಹೇಳೇ ಹೋಗಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಬಿಡೆ, ನಾನು ಇನ್ಮೇಲೆ ನೋಡ್ತೀನಿ, ನಿನ್ನನ್ನೇನು ನಾನು ಕೇಳಲ್ಲ ಹಾಗೆ ಹೇಗೆ ಅಂತ ಬೈಕೊಂಡು ಗುಂಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಶ್ವಿನಿ ಲಕ್ಷ್ಮಕ್ಕ ಮನೆಗೆ ಅಂತ ಬಂದಿರ್ತಾಳೆ. ಮನಸ್ವಿನ ಬಟ್ಟೆ ಮತ್ತು ಸರ ಒಡವೆ ಎಲ್ಲ ತಗೊಂಡು ಹೋಗೋಕೆ ಅಂತ ಕಳ್ತನ ಮಾಡೋಕ್ಕೆ ಬಂದಿರ್ತಾಳೆ. ಡೋರ್ ಓಪನ್ ಮಾಡಿಬಿಟ್ಟು ನಿಧಾನಕ್ಕೆ ಪೆಟ್ಟಿಗೆನ ಎತ್ಬಿಟ್ಟು ಅವಳ ಬಟ್ಟೆ ಎಲ್ಲ ನೋಡ್ಬಿಟ್ಟು ಖುಷಿ ಆಗುತ್ತೆ. ಆಗ ನಿಧಾನಕ್ಕೆ ಎಲ್ಲನೂ ಒಂದೊಂದಾಗಿ ಎತ್ಕೋತಾಳೆ, ಸರ ಬಳೆ ಅವಳ ಪುಟ್ ಬಟ್ಟೆಗಳು ಎಲ್ಲನೂ. ಆಮೇಲೆ ಇದ್ದಕ್ಕಿದ್ದಂತೆ ಲಕ್ಷ್ಮಕ್ಕಂಗೆ ಫೋನ್ ಬರುತ್ತೆ. ಅವಳು ಎಚ್ಚರಿಕೆ ಆಗ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾಳೆ. ಭೂಮಿ ಕಾಲ್ ಮಾಡಿರ್ತಾಳೆ. ಲಕ್ಷ್ಮಕ್ಕ ಮಲಗಿದೆಯಾ ಅಂತ ಕೇಳ್ತಾಳೆ. ಮಲಗಿದ್ದೀನಿ, ತುಂಬ ನಿದ್ದೆ ಬಂದಿತ್ತು ಅಂತಾಳೆ. ಆಗ ಸಡನ್ನಾಗಿ ನೋಡ್ತಾಳೆ, ಡೋರ್ ಓಪನ್ ಆಗಿರುತ್ತೆ. ಭೂಮಿ, ನಾನು ಡೋರ್ ಹಾಕೊಂಡು ಮಲಗಿದ್ದೆ, ಆದರೆ ಯಾಕೋ ಕಾಣೆ ಡೋರ್ ಓಪನ್ ಆಗಿದೆ, ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಅವಾಗ ನಿಧಾನಕ್ಕೆ ಹೊರಗಡೆ ಬಾಕ ಅಂತ ಲಕ್ಷ್ಮಕ್ಕಂಗೆ ಹೇಳ್ತಾ ಇರ್ತಾಳೆ ಭೂಮಿ. ಅದನ್ನು ಕೇಳ್ಕೊಂಡು ಇವಳು ಶಾಕಾಗಿ ನಿಂತಿರ್ತಾಳೆ. ಅವಾಗ ಲಕ್ಷ್ಮಕ್ಕ ಹೊರಗಡೆ ಬರ್ತಾಳೆ. ಅವಾಗ ಭೂಮಿ ಹೇಳ್ತಾಳೆ, ನಿಮ್ಗೆ ಯಾರು ಗೊತ್ತಾರೋ ಇದ್ರೆ ಕರೀರಿ ಅಂತ. ಅವಾಗ ತಿಪ್ಪೇಶನ ಬರ್ತಾ ಇರ್ತಾನೆ. ಇರು ಭೂಮಿ, ತಿಪ್ಪೇಶನ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಕರೆದ್ಬಿಟ್ಟು, ತಿಪ್ಪೇಶನ ನಾನು ಮಲಗಬೇಕಾದ್ರೆ ಡೋರ್ ಹಾಕೊಂಡು ಮಲಗಿದ್ದೆ, ಭೂಮಿ ಫೋನ್ ಬಂತು, ಅದಕ್ಕೆ ರಿಸೀವ್ ಮಾಡಿದೆ, ಹಾಗೆ ನೋಡಿದ್ರೆ ಡೋರ್ ಓಪನ್ ಆಗಿತ್ತು, ಯಾರೋ ಇರ್ಬೋದು, ಕಳ್ಳರು, ನನಗೆ ಭಯ ಆಗ್ತಿದೆ, ಸ್ವಲ್ಪ ನೋಡು ಅಂತ ಹೇಳ್ತಾಳೆ. ಅವಾಗ ಸರಿ ಆಯಿತು, ನಾನು ನೋಡ್ತೀನಿ ಅಂತ ತಿಪ್ಪೇಶನ ಒಳಗಡೆ ಬಂದೆಲ್ಲ ನೋಡ್ತಾನೆ. ಯಾರು ಇರಲ್ಲ, ನೀನು ಮೇ ಬಿ ಮರೆತು ಮಲ್ಕೊಂಡಿದ್ಯಾ ಅನ್ಸುತ್ತೆ ಲಕ್ಷ್ಮಕ್ಕ, ಹೋಗು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಶ್ವಿನಿ ಮನೆ ಒಳಗಿಂದ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ತಿಪ್ಪೇಶನ, ಸರಿ ನನಗೆ ಲೇಟ್ ಆಯಿತು, ನಾನು ಹೋಗ್ತೀನಿ ಲಕ್ಷ್ಮಕ್ಕ, ಹುಷಾರಾಗಿ ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಗ ಭೂಮಿಗೆ ಹೇಳ್ತಾಳೆ. ಭೂಮಿ ಸಹ ಸರಿ, ನೀನು ಹುಷಾರಾಗಿ ಲಾಕ್ ಮಾಡ್ಕೊ ಲಕ್ಷ್ಮಕ್ಕ, ಇನ್ನೊಂದ್ಸಲ ನೋಡಿಕೊಂಡು ಲಾಕ್ ಮಾಡ್ಕೊಂಡು ಮಲ್ಕೋ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಹೋಗಿ ಮಲ್ಕೋತಾರೆ. ಆಗ ಬೆಳಗ್ಗೆ ಆಗುತ್ತೆ. ಅಜಿತ್ ಎಕ್ಸಸೈಸ್ ಮಾಡ್ತಾ ಇರ್ತಾನೆ. ಅದನ್ನು ಅಂಜನ ದುರ್ಗುಡ್ಕೊಂಡು ನೋಡ್ತಾ ಇರ್ತಾಳೆ. ಅಜಿತ್ ಆಗಲೇ ಚಿನ್ನ ಬಾರೆ ಬಾರೆ ಅಂತ ಕರಿತಾ ಇರ್ತಾನೆ. ಯಾಕ್ರಿ ಈ ಥರ ಕರಿತಾ ಇದ್ದಾರೆ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಅವಾಗ ಅಂಜನ ಹೇಳ್ತಾಳೆ, ಇವಳಿಗೇನು ಬರುತ್ತೆ, ಬರೀ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಬಡಿಸೋದು, ಹೋಗು ಅಜ್ಜಿಗೆ ಹೇಗೂ ಮಾತ್ರ ಕೊಡಬೇಕು, ಬೇಗ ತಿಂಡಿ ಮಾಡು, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ನಿನ್ನ ಹಳ್ಳಿ ಗುಗ್ಗು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ನೀನು ಹೆಲ್ಪ್ ಮಾಡೋದು ಬೇಡ, ನನ್ನ ಹೆಂಡತಿ ಇದ್ದಾಳೆ, ಅವಳೇ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಅವಳು ನಿನಗೆ ಮ್ಯಾಚ್ ಆಗಲ್ಲ, ನಾನು ನೋಡಿದರೆ ಮಾಡ್ರನ್ ಹುಡುಗಿ, ಅವಳು ಹಳ್ಳಿ ಹುಡುಗಿ, ನಿನಗೆ ಸೆಟ್ ಆಗಲ್ಲ, ನನ್ನನ್ನು ಮದುವೆ ಆಗು ಅಂತ ಹೇಳ್ತಾ ಇರ್ತಾಳೆ ಅಂಜನ. ಅವಾಗ ಅವನು ಸಿಟ್ ಮಾಡ್ಕೋತಾನೆ. ಸುಮ್ಮನೆ ನಿಂತ್ಕೊ 1 ನಿಮಿಷ ಅಂಜು ಅಂತ ಹೇಳ್ತಾನೆ. ಅವಾಗ ಭೂಮಿ ಬರ್ತಾಳೆ. ರೀ, ನಾನು ಇರೋದು ಇದಕ್ಕೋಸ್ಕರ ಅಲ್ವ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾ ಇರ್ತಾಳೆ. ಕಾಲ ಮೇಲೆ ನಿಂತ್ಕೊಂಡು, ಸರ್ ನೀವು ಎಕ್ಸಸೈಸ್ ಮಾಡಿ ಇವಾಗ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಭೂಮಿ ಹಣೆಗೆ ಕಿಸ್ ಕೊಡ್ತಾನೆ. ಅವಳು ಶಾಕಾಗಿ ನಿಂತಿರ್ಕೊತಾಳೆ. ಯಾಕೆ ಸರ್ ಈ ಥರ ಮಾಡ್ತಾ ಇದ್ದೀರಾ ಅಂದಾಗ ಅಂಜನ ನೋಡ್ತಾ ಇದ್ದಾಳೆ. ಸುಮ್ಮನಿರು ಅಂತ ಹೇಳ್ತಾನೆ. ಅವಾಗ ಕಿಸ್ ಮಾಡ್ತಾ ಇರ್ತಾನೆ. ನನ್ನ ಮುಂದೆನೇ ಕಿಸ್ ಮಾಡ್ತಾನಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅಂಜನ. ಅವಾಗ ಏನು ಸರ್ ನೀವು ಇನ್ನೂ ಕಿಸ್ ಮಾಡ್ತಲೇ ಇದ್ದೀರಾ ಅಂತ ಹೇಳ್ತಾಳೆ. ಅವಾಗ ನಾನೇನು ಮಾಡಲಿ, ಅಂಜನ ಇದ್ಲು ಅದಕ್ಕೋಸ್ಕರ ನಾನು ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಹಂಗೆ ಅಂದ್ಕೊಂಡು ಹೊರಟು ಹೋಗ್ತಾನೆ. ಅವಾಗ ಇವಳಿಗೆ ಖುಷಿ ಆಗುತ್ತೆ, ಅದನ್ನೆಲ್ಲ ನೆನೆಸ್ಕೊಂಡು ಭೂಮಿ ಖುಷಿ ಪಡ್ತಾ. ಇನ್ನೊಂದು ಕಡೆ ಅಶ್ವಿನಿ ಒಡವೆ ಎಲ್ಲ ತೋರಿಸ್ತಾ ಇರ್ತಾಳೆ. ದೇವ್ಯಾನಿಗೆ ತುಂಬ ಖುಷಿ ಆಗುತ್ತೆ. ಶಬಾಷ್ ಹೇಳಿದ ಕೆಲಸ ನೀನು ಸರಿಯಾಗಿ ಮಾಡಿದ್ದೀಯಾ, ಇದೆಲ್ಲ ಎಲ್ಲಿ ಸಿಕ್ತು ಅಂತ ಕೇಳ್ತಾಳೆ. ಮೇಡಮ್ ಟ್ರಂಕಲ್ಲಿ ಇತ್ತು ಅಂತ ಹೇಳ್ತಾ ಇರ್ತಾಳೆ ಅಶ್ವಿನಿ. ಹೌದು, ಇದು ನನಗೆ ಬೇಕಾಗಿದ್ದು, ಇದು ನನ್ನ ಜೀವನನೇ ಬದಲಾಯಿಸುತ್ತೆ ಅಂತ ನೋಡ್ಕೊಂಡು ಒಡವೆ ಎಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಮೇಡಮ್ ಮುಂದೆ ಏನು ಕೆಲಸ ಮಾಡಬೇಕು ಅಂತ ಕೇಳ್ತಾಳೆ. ವಾವ್, ಪರವಾಗಿಲ್ಲ, ನೀನು ಹೇಳಿದ ಕೆಲಸ ಚೆನ್ನಾಗೇ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಮೇಡಮ್ ನಾವು ಬಂದ್ವಾ ಮಾಡಿದ್ವಾ ಓದ್ವಾ ಆ ಥರ ಇರಬೇಕು, ಜೀವನ ಪೂರ್ತಿ ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಬೇಷ್ ಭದ್ರನ ತೋಟದಲ್ಲಿ ಹೂ ಅರಳಿದ ಹಾಗೆ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳ್ತಾಳೆ. ಆದಷ್ಟು ಬೇಗ ಇದನ್ನೆಲ್ಲ ಹಾಕೊಂಡು ನೀನು ಮನಸ್ವಿಯಾಗಿ ಬದಲಾಗಬೇಕು ಅಂತ ಹೇಳ್ತಾ ಇರ್ತಾಳೆ. ಮೇಡಮ್ ಅದು ಯಾವಾಗ ಆ ಸಮಯ ಬರೋದು ಅಂತ ಅಶ್ವಿನಿ ಕೇಳ್ತಾ ಇರ್ತಾಳೆ. ಆದಷ್ಟು ಬೇಗ ಬರುತ್ತೆ, ಭೂಮಿನ ಮನೆಯಿಂದ ಆಚೆ ಹಾಕೋಣ ಅಂತ ಹೇಳ್ತಾ ಇರ್ತಾಳೆ. ಯಾವಾಗ ಹಾಕೋದು, ನಾಳೆ ಹಾಕೋಣ, ಇಲ್ವಾ ನಾಡಿಲ್ಲ ಅಂದರೆ ನಾಡ್ದು ಹಾಕೋಣ, ನೀನು ಅವಸರ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಶ್ವಿನಿ, ಇಲ್ಲಿ ವಿಲನ್ ಎಷ್ಟು ಪವರ್ಫುಲ್ಲು, ಅಲ್ಲೇ ಅಜಿತ್ ಎಂಬ ಹೀರೋನು ಸಹ ಅಷ್ಟೇ ಪವರ್ಫುಲ್ ಆಗಿದ್ದಾನೆ. ಅವ್ನ ಕಣ್ಣು ಮುಂದೆ ಕಣ್ಣ ಮುಚ್ಚೆಲ್ಲ ನಾನು ಆಡಿಸ್ತೀನಿ, ನೀನು ನೋಡ್ತಾ ಇರು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ರೂಮಿಗೆ ಬಂದುಬಿಟ್ಟು ಆ ಕಡೆ ಈ ಕಡೆ ಸಿಟ್ಟು ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅವಾಗ ಅಜಿತ್ ಬಂದುಬಿಟ್ಟು ಏನಾಯಿತು, ಯಾಕೆ ಹಿಂಗೆ ಆಡ್ತಿದ್ದೀಯಾ ಅಂತ ಕೇಳ್ತಾಳೆ. ನೀವು ಯಾಕ್ರಿ ಸಾಹೇಬ್ರೆ ನನಗೆ ಹೇಳ್ದಲ್ಲೇ ಕೇಳ್ತಾರೆ ಮುತ್ಕೊ
ಕೊಟ್ರಿ, ನೀವು ಮಾಡಿ ತಪ್ಪಲ್ವಾ ಅಂತ ಹೇಳ್ತಾ ಇರ್ತಾಳೆ. ನಾನೇನು ಮಾಡಲಿ, ಅಂಜನಾ ಇದ್ಲು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾ ಇರ್ತಾನೆ. ಏನು ಅಗ್ರಿಮೆಂಟಲ್ಲಿ ಈ ಥರ ಬರ್ದಿದ್ವಾ ಅಂದ್ಬಿಟ್ಟು ಪಿಲ್ಲೋ ತೊಗೊಂಡು ಎಸಿತಾ ಇರ್ತಾಳೆ. ಏನು ಪೊಲೀಸ್ ಮೇಲೆ ನೀನು ಪಿಲ್ಲೋ ದಬಳಿಕೆ ಮಾಡ್ತೀಯಾ ಅಂತ ಮತ್ತೆ ಅವನು ಹೊಡೆಯೋಕೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ಇದೆಲ್ಲ ಸರಿ ಇರಲ್ಲ ನೋಡಿ, ನ್ಯಾಯ ಪ್ರಕಾರ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಏನೇ ಮಿಸ್ ಆಗಿ ಕೊಟ್ಟೆ, ಏನೇ ಅದಕ್ಕೆ ನೀನು ಈ ಥರ ಗಲಾಟೆ ಮಾಡ್ತೀಯಲ್ಲ, ನಿನಗೆ ನಾನು ಮುತ್ತು ಕೊಟ್ಟಿದ್ದು ಇಷ್ಟ ಇಲ್ಲ ತಾನೇ ಅಂತ ಕೇಳ್ತಾನೆ. ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ನನ್ನ ಮುತ್ತು ವಾಪಸ್ ಕೊಡೆ ಅಂತ ಮುಂದೆ ಬರ್ತಾನೆ. ಇಬ್ಬರು ಹಾಗೆ ನೋಡ್ಕೊಂಡು ನಿಂತ್ಕೋತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.